MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಸಿಎಂ ಪಟ್ಟಕ್ಕಾಗಿ ಬಣ ಬಡಿದಾಟದ ಬೆನ್ನಲ್ಲೇ ಹೈಕಮಾಂಡ್ ಎಂಟ್ರಿ. ಕಾಂಗ್ರೆಸ್ನಲ್ಲಿ ಗೊಂದಲ ಇದೆ ಅಂತ ಪರೋಕ್ಷವಾಗಿ ಒಪ್ಪಿಕೊಂಡ ಸಿಎಂ. ನಾನೇನು ಮುಖ್ಯಮಂತ್ರಿ ಮಾಡಿ ಅಂತ ಕೇಳಿಲ್ಲ ಎಂದ ಡಿಕೆ. ಸಿದ್ದು ಡಿಕೆ ಮಧ್ಯೆ ಸಂಧಾನಕ್ಕೆ ಡೇಟ್ ಫಿಕ್ಸ್ ಆಯ್ತಾ? ಇದೆಲ್ಲವನ್ನು ನೋಡೋಣ ಪಟ್ಟದಾಟ ನ್ಯೂಸ್ ಟಾಪ್ನಲ್ಲಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಪಟ್ಟಕ್ಕಾಗಿ ಬಣ ಬಡಿದಾಟ ಜೋರಾಗಿದೆ. ಇದರ ಬೆನ್ನಲ್ಲೇ ಬೆಂಗಳೂರಿಗೆ ಬಂದಿದ್ದ ಮಲ್ಲಿಕಾರ್ಜುನ್ ಖರ್ಗೆ ನಿನ್ನೆ ದೆಹಲಿಗೆ ತೆರಳಿದ್ದು ಇಂದು ಮತ್ತೆ ರಾಜ್ಯಕ್ಕೆ ವಾಪಸ್ಸಾಗಲಿದ್ದಾರೆ. ಇನ್ನು ದೆಹಲಿಗೆ ಹೋಗಿದ್ದ ಡಿಕೆ ಬಣದ ಎರಡನೇ ತಂಡವು ವಾಪಸ್ಸಾಗಿದೆ. ಸಿದ್ದರಾಮಯ್ಯ ಖರ್ಗೆ ಅವರನ್ನ ಭೇಟಿಯಾಗಿ ಹೇಳಬೇಕಾಗಿದ್ದನ್ನ ಹೇಳಿದ್ದಾರೆ. ನಿನ್ನೆ ಖರ್ಗೆ ದೆಹಲಿಗೆ ತೆರಳಿದಾಗ ಕಾರಿನಲ್ಲೇ ಜೊತೆಯಾಗಿ ಏರ್ಪೋರ್ಟ್ಗೆ ತೆರಳಿ ಪಟ್ಟದಾಟಕ್ಕೆ ತಿರುವು ಕೊಟ್ಟಿದ್ದಾರೆ. ಇಷ್ಟು ದಿನ ಹೈಕಮಾಂಡ್ ಹೇಳಿದಂತೆ ಕೇಳ್ತೀವಿ ಅಂತಿದ್ದ ಸಿಎಂ ಸಿದ್ದರಾಮಯ್ಯ ಮೊದಲ ಬಾರಿಗೆ ಪರೋಕ್ಷವಾಗಿ ಗೊಂದಲ ಇದೆ ಅಂತ ಒಪ್ಪಿಕೊಂಡಿದ್ದಾರೆ. Ultimately, to put a full stop to this confusion, the High Command has to take a decision. ಸಚಿವ ಸಂಪುಟ ಪುನರಚನೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅನ್ನೋ ಮಾಹಿತಿ ಇರುವಂತದ್ದು ಯಾವಾಗ ಸರ್ ಕ್ಯಾಬಿನೆಟ್ ರೀಚ್ ಮಾಡ್ತಾರೆ? ಹೈಕಮಾಂಡ್ ಅವ್ರು ಕೊಟ್ಟಾಗಪ್ಪ. ಲಾಸ್ಟ್ ಟೈಮ್ ರಾಹುಲ್ ಗಾಂಧಿ ಅವರು ಭೇಟಿ ಆಗಿದ್ರಿ ಸರ್. ಎನಿ ಪ್ಲಾನ್ಸ್ ಆಫ್ ಮೀಟಿಂಗ್ ರಾಹುಲ್ ಗಾಂಧಿ ಸರ್? ನೋ. ಸಿಎಂ ಸಿದ್ದರಾಮಯ್ಯ ಹೀಗೆ ಕಡ್ಡಿ ತುಂಡು ಮಾಡಿದಂತೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವ ಪ್ಲಾನ್ ಸದ್ಯಕ್ಕಿಲ್ಲ ಅಂತ ಹೇಳಿದ್ದಾರೆ. ಇದೇ ವೇಳೆ ಕನಕಪುರದಲ್ಲಿ ಮಾತನಾಡಿದ ಡಿಸಿಎಂ ಡಿಕೆ, ನಾನೇನು ಮುಖ್ಯಮಂತ್ರಿ ಮಾಡಿ ಅಂತ ಕೇಳಿಲ್ಲ, ಇದು 5-6 ಜನರ ನಡುವಿನ ಗುಟ್ಟಿನ ವ್ಯಾಪಾರ ಅಂತ ಹೇಳಿದ್ದಾರೆ. ಅದು ನನಗೆ ಗೊತ್ತಿಲ್ಲಪ್ಪ, ನಾನೇನು ಕೇಳಿಲ್ಲ. ನನಗೆ ನಾನು ಚೀಫ್ ಮಿನಿಸ್ಟರ್ ಮಾಡಿ ಅಂತಲೂ ಇದು ನಮ್ಮ 5-6 ಜನದ ಗುಟ್ಟಿನ ವ್ಯಾಪಾರ. ನಾನು ಇದನ್ನು ಬೈರೋಂಗ ನಾನು ಮಾತಾಡೋದು. ನಾನು ನಂಬಿರೋದು ನಮ್ಮ ಆತ್ಮಸಾಕ್ಷಿ. ನಮ್ಮ ಆತ್ಮಸಾಕ್ಷಿಲಿ ನಾವೆಲ್ಲ ಕೆಲಸ ಮಾಡಬೇಕು. ನಮ್ಮ ನಾಯಕರುಗಳು, ನಮ್ಮ CM ಹೇಳಿದ್ದಾರೆ, ಅವರು ಹಿರಿಯರು, ಅವ್ರು ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ. ಅವ್ರಿಗೂ ನಾವು 7.5 ವರ್ಷ ಈಗಾಗಲೇ ಮುಗಿಸಿದ್ದಾರೆ. ಇನ್ನು ನೆಕ್ಸ್ಟ್ ಬಜೆಟು ಮಂಡಿಸ್ತೀನಿ ಅಂತ ಹೇಳ್ತಾರೆ. ಭಾಳ ಸಂತೋಷ. ಅಪೋಸಿಷನ್ ಲೀಡರ್ ಆಗಿದ್ದಾರೆ, ಅವರು ದುಡಿದಿದ್ದಾರೆ, ಅವರು ಪಕ್ಷ ಕಟ್ಟಿದ್ದಾರೆ. ಇಷ್ಟೇ ಅಲ್ಲ, ಮೊನ್ನೆಯಷ್ಟೇ ಗೃಹ ಸಚಿವ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ ಸೇರಿದಂತೆ ಹಲವು ನಾಯಕರು ಪಕ್ಷ ಅಧಿಕಾರಕ್ಕೆ ಬರಲು ಒಬ್ಬರಿಂದಲೇ ಸಾಧ್ಯವಿಲ್ಲ ಅಂತ ಹೇಳಿದ್ರು. ಈ ನಾಯಕರ ಮಾತಿಗೆ ಪರೋಕ್ಷವಾಗಿ ಪ್ರತಿಕ್ರಿಯೆ ನೀಡಿರುವ ಡಿಸಿಎಂ, ಸರ್ಕಾರ ತಂದಿರೋದು ಕಾರ್ಯಕರ್ತರು ಅಂತ ಹೇಳಿದ್ದಾರೆ. ಜನ ವೋಟ್ ಕೊಟ್ಟವ್ರೆ, ಎಲ್ಲರೂ ಸಾಮೂಹಿಕವಾಗಿ ಕೊಟ್ಟವ್ರೆ. ನಾನು ಒಬ್ಬನೇ ಅಂತ ಅಲ್ಲ, ಎಲ್ಲ 100-224 ಜನದ ಕ್ಷೇತ್ರದಲ್ಲೂ ಕೂಡ ಕಾರ್ಯಕರ್ತರು, ನಮ್ಕಿನ್ನ ಕಾರ್ಯಕರ್ತರು ಪ್ರಾಣ ಕೊಟ್ಟು ಈ ಸರ್ಕಾರ ತಂದಿರೋರು ಕಾರ್ಯಕರ್ತರು. ಆಮೇಲೆ ನೆಕ್ಸ್ಟ್ ಲೀಡರ್ಗಳು, MLAಗಳು, ಫಲಾನುಭವಿಗಳು. ನನಗೆ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ. ಹೀಗೆ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ ಅನ್ನೋ ಇದೇ ಡಿಸಿಎಂ ಡಿಕೆ ನಡೆ ಇಂದು ಮತ್ತಷ್ಟು ಕುತೂಹಲ ಕೆರಳಿಸಿತ್ತು. ನಿನ್ನೆ ಖರ್ಗೆ ದೆಹಲಿಗೆ ಹೊರಡೋದಕ್ಕೆ ಕಾರು ಹತ್ತಿದಾಗ್ಲೇ ಡಿಕೆ ಎಂಟ್ರಿ ಕೊಟ್ರು. ಖರ್ಗೆ ಅವರ ಕಾರಿನ ಹಿಂಬದಿ ಸೀಟ್ನಲ್ಲಿಯೇ ಕುಳಿತು ಏರ್ಪೋರ್ಟ್ನವರೆಗೂ ಬಿಟ್ಟು ಬಂದ್ರು. ದೆಹಲಿಗೆ ತೆರಳಿ ರಾಹುಲ್ ಗಾಂಧಿ ಜೊತೆ ಸುದೀರ್ಘವಾಗಿ ಚರ್ಚೆ ಮಾಡ್ತೇನೆ, ನಿಮಗೆ ಯಾವುದೇ ಆತಂಕ ಬೇಡ ಎನ್ನುವ ಮಾತನ್ನ ಮಲ್ಲಿಕಾರ್ಜುನ್ ಖರ್ಗೆ ಡಿಕೆ ಮುಂದೆ ಹೇಳಿದ್ರು. ರಾಹುಲ್ ಗಾಂಧಿ ಜೊತೆ ಚರ್ಚಿಸಿದ ಬಳಿಕ ನಿಮಗೆ ಕರೆ ಬರುತ್ತೆ, ಅಧಿಕಾರ ವಿಚಾರದ ಬಗ್ಗೆ ವಿವರವಾಗಿ ತಿಳಿಸ್ತೇನೆ ಅಂತ ಖರ್ಗೆ ಭರವಸೆ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಕಾರಿನಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಡಿಕೆಶಿ ಮಾತನಾಡಿದ್ರು. ಬಳಿಕ ಕಾರಿನಿಂದ ಇಳಿತಿದ್ದಂತೆ ಫೋನ್ನಲ್ಲಿ ಬ್ಯುಸಿಯಾಗಿದ್ರು. ಖರ್ಗೆ ಮತ್ತು ಬೆಂಗಾವಲು ಪಡೆ ಬಿಟ್ಟು ಏರ್ಪೋರ್ಟ್ನ ಟರ್ಮಿನಲ್ನಲ್ಲಿ ಹೊರಗಡೆ ಬಂದು ಮಾತನಾಡ್ತಿದ್ದು ಕುತೂಹಲ ಮೂಡಿಸಿತು. ಇದರ ಮಧ್ಯೆ ಸಚಿವ KJ ಜಾರ್ಜ್ ರನ್ನ ಡಿಸಿಎಂ ಡಿಕೆ ಭೇಟಿ ಮಾಡಿ ರಹಸ್ಯ ಮಾತುಕತೆ ನಡೆಸಿದ್ರು. ದೆಹಲಿ ನಾಯಕರ ಜೊತೆ ಜಾರ್ಜ್ ಉತ್ತಮ ಸಂಬಂಧವನ್ನ ಹೊಂದಿದ್ದಾರೆ. ಹೀಗಾಗಿ ಇವರ ಭೇಟಿಯು ಸಾಕಷ್ಟು ಕುತೂಹಲ ಕೆರಳಿಸಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬೆಂಗಳೂರಿನಿಂದ ದೆಹಲಿಗೆ ವಾಪಸ್ಸಾಗಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಚರ್ಚೆ ಗೊಂದಲ ಹೈಕಮಾಂಡ್ ಅಂಗಳಕ್ಕೆ ಬಿದ್ದಿದೆ. ಇಷ್ಟು ದಿನ ಬೆಂಗಳೂರಿನಲ್ಲಿದ್ದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ದೆಹಲಿಗೆ ವಾಪಸ್ಸಾಗಿದ್ದಾರೆ. ಕೈ ಬೆಳವಣಿಗೆಗಳ ಬಗ್ಗೆ ಮಾತನಾಡಿದ ಖರ್ಗೆ ಸಭೆ ನಡೆದ್ರೆ ಚರ್ಚಿಸ್ತೇನೆ ಅಂತ ಹೇಳಿದ್ದಾರೆ. ಇಂದು ಸಂಜೆ ಮತ್ತೆ ಬೆಂಗಳೂರಿಗೆ ಬರ್ತಿದ್ದಾರೆ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಈ ಅಧ್ಯಕ್ಷರು ಎಲ್ಲಿ ಹೋಗಿ ಚರ್ಚೆ ಮಾಡಲ್ಲ. ಮೀಟಿಂಗ್ ಆದರೆ
ಚರ್ಚೆ ಮಾಡ್ತೀವಿ. ಹರಿಪ್ರಸಾದ್ ಮತ್ತು ಪ್ರಿಯಾಂಕ್ ಖರ್ಗೆ ಜೊತೆ ಚರ್ಚೆ ನಡೆಸಿರುವ ಹೈಕಮಾಂಡ್ ಇದೀಗ ಸಿಎಂ ಮತ್ತು ಡಿಸಿಎಂ ನಡುವೆ ಸಂಧಾನಕ್ಕೆ ಡೇಟ್ ಫಿಕ್ಸ್ ಮಾಡಿದ ಎಕ್ಸ್ಕ್ಲೂಸಿವ್ ಮಾಹಿತಿ ಟಿವಿ9ಗೆ ಲಭ್ಯವಾಗಿದೆ. ರಾಹುಲ್ ಸಮ್ಮುಖದಲ್ಲಿಯೇ ಸಿಎಂ ಡಿಸಿಎಂ ನಡುವೆ ಸಂಧಾನ ಮಾತುಕತೆ ಸಾಧ್ಯತೆ ಇದೆ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ಗೆ ಶೀಘ್ರದಲ್ಲೇ ದೆಹಲಿಗೆ ಬರುವಂತೆ ಬುಲಾವ್ ನೀಡುವ ಸಾಧ್ಯತೆ ಇದೆ. ಅದರಂತೆ ನವೆಂಬರ್ 29ರಂದು ಸಂಧಾನ ಮಾತುಕತೆಗೆ ಮುಹೂರ್ತ ಫಿಕ್ಸ್ ಮಾಡಿರೋ ಸಾಧ್ಯತೆ ಇದ್ದು ಬಹುತೇಕ ವಾರಾಂತ್ಯಕ್ಕೆ ದೆಹಲಿಗೆ ಸಿಎಂ ಡಿಸಿಎಂ ತೆರಳಲಿದ್ದಾರೆ ಎನ್ನಲಾಗಿದೆ. ಕುರ್ಚಿ ಕದನದ ನಡುವೆ ಮಾಜಿ ಸಿಎಂ ಡಿವಿ ಸದಾನಂದಗೌಡ ಡಿಕೆ ಬಾಹ್ಯ ಬೆಂಬಲ ಕೊಡೋದಿದ್ರೆ ನಾವು ರೆಡಿ, ವರಿಷ್ಠರು ತೀರ್ಮಾನ ಮಾಡಿದ್ರೆ ನಾವು ಸಿದ್ಧರಿದ್ದೇವೆ ಅಂತ ಹೇಳಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಡಿಕೆ, ನಾನು ಅವರ ವಕ್ತಾರ ಅಲ್ಲ, ಅವರಿಗೆಲ್ಲ ನಾನು ಉತ್ತರ ಕೊಡಲ್ಲ ಅಂತ ತಿರುಗೇಟು ನೀಡಿದ್ದಾರೆ. ಆದ್ರೆ ಆರ್ ಅಶೋಕ್ ಅವರ ಸಹವಾಸ ಮಾಡಲ್ಲ ಅಂತ ಹೇಳಿದ್ದಾರೆ. ಶಿವಕುಮಾರರು ನಮಗೆ ಬಂದು ಬಾಹ್ಯ ಬೆಂಬಲ ಕೊಡುವುದಿದ್ರೆ ಖಂಡಿತ ನಾವು ಒಪ್ಕೊಳ್ತೇವೆ. ಆದರೆ ಅವರನ್ನೇ ಮುಖ್ಯಮಂತ್ರಿ ಆಗಬೇಕು ಅಂತಂದ್ರೆ ಅದು ಕೇಂದ್ರದವರು ತೀರ್ಮಾನ ಮಾಡ್ತಾರೆ. ನಾನು ಸದಾನಂದಗೌಡರದಾಗ್ಲಿ ರಾಯರೆಡ್ಡಿದಾಗಲಿ ಇನ್ನೊಬ್ರಿಗಾಗಲಿ ನಾನು ಯಾರಿಗೂ ರಿಪ್ಲೈ ಮಾಡೋಕ್ಕೆ ತಯಾರಿಲ್ಲ. ನಾನು ಅವ್ರು ಯಾರಿಗೂ ಸ್ಪೋಕ್ಸ್ಮನ್ ಅಲ್ಲ. ನಾವು ಮಾಡಲ್ಲ. ನಾವು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಸಿನ MLAಗಳನ್ನ ತೆಗೆದುಕೊಂಡು ಸರ್ಕಾರ ಮಾಡುವುದಿಲ್ಲ. ಅಧಿಕಾರ ಹಂಚಿಕೆ ನಿರ್ಣಾಯಕ ಘಟ್ಟ ತಲುಪ್ತಾ ಇರುವಾಗಲೇ ಸಿಎಲ್ಪಿ ಸಭೆ ವಿಚಾರ ರಟ್ಟು. ಸಿಎಂ ಬದಲಾವಣೆ ಇಲ್ಲ ಅಂತಿರುವಂತಹ ಸಚಿವರು, ದೆಹಲಿಗೆ ತೆರಳಿದಂತಹ ಬಣ ಶಾಸಕರು ವಾಪಸ್. ಇಂದು ಸಂಜೆ ಬೆಂಗಳೂರಿಗೆ ಮತ್ತೆ ಬರಲಿರುವ ಮಲ್ಲಿಕಾರ್ಜುನ್ ಖರ್ಗೆ, ಸಿಎಂ ಮಾತೆ ಚೇಂಜ್ ಅಂತ ಅಶೋಕ್ ಗುಡುಗು. ಇದೆಲ್ಲವನ್ನ ನೋಡೋಣ ರಾಜಕೀಯ ನ್ಯೂಸ್ ಟಾಪ್ನಲ್ಲಿ. ಕಾಂಗ್ರೆಸ್ ಪಟ್ಟದಾಟದಲ್ಲಿ ಬಣದಾಟವು ಒಂದು ಪ್ರಮುಖ ಪಾತ್ರ ವಹಿಸುತ್ತಿದೆ. ಡಿಸಿಎಂ ಡಿಕೆ ಟೀಮ್ ದೆಹಲಿ ಪರೇಡ್ ನಡೆಸಿದ್ರೆ ಇತ್ತ ಸಿದ್ದರಾಮಯ್ಯ ಟೀಮ್ ರಾಜ್ಯದಲ್ಲಿದ್ದುಕೊಂಡೇ ದಾಳ ಉರುಳಿಸುತ್ತಿದ್ದಾರೆ. ಅಧಿಕಾರ ಹಂಚಿಕೆ ನಿರ್ಣಾಯಕ ಘಟ್ಟಕ್ಕೆ ಹೋಗಿರುವಾಗಲೇ ಸಿದ್ದು ತಂಡದ ನಾಯಕರು ಕವರ್ ಡ್ರೈವ್ ಆಟ ಆಡ್ತಿದ್ದಾರೆ. ಬಸವರಾಜ ರಾಯರೆಡ್ಡಿ ಅವರಂತೂ ಸಿಎಲ್ಪಿ ಸಭೆ ಪ್ರಸ್ತಾಪ ಮುಂದಿಟ್ಟಿದ್ದಾರೆ. ಹೈಕಮಾಂಡ್ 2.5 ವರ್ಷ ಅಂದಾಗ ಅವ್ರಿಗೇನು ಅಗ್ರಿಮೆಂಟ್ ಆಗುವಾಗ ಇದೇನು ಕಾಂಟ್ರಾಕ್ಟಾ? ಇದು ಸೈನ್ ಮಾಡಿ ಕೊಟ್ಟಾರೆ ಯಾರು? ಬಾಂಡ್ ಪೇಪರ್ ಇದು ಅವರಿಂದ ಸಾಕ್ಷಿ ಹಾಕಿದಾರ? ಎಲ್ಲ ಸುಳ್ಳು. ಏನೇ ಆಗಬೇಕಾಗಿದ್ರು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಕರೆದು ನಾವು ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ಬೇಕು. ಯಾಕೆ ಬದಲಾವಣೆ ಮಾಡ್ತೀವಿ ಅಂತ ಕ್ವಶನ್ ಮಾಡ್ತೀವಿ ಮೊದಲು. ಯಾರನ್ನ? ಅವ್ರು ಯಾರು ಕಳಿಸಿರ್ತಾರಲ್ಲ, ಯಾಕ್ರಿ ಏನು ಬದಲಾವಣೆ ಮಾಡ್ತೀವಿ? ಏನು ಸಿದ್ದರಾಮಯ್ಯನವರು ಭ್ರಷ್ಟಾಚಾರಿಗಳಾಗಿದ್ದಾರಾ? ಸಿದ್ದರಾಮಯ್ಯನವರು ಜನ ವಿರೋಧಿ ಕೆಲಸ ಮಾಡಿದ್ದಾರಾ? ಈ ಸಿದ್ದರಾಮಯ್ಯ ಇಲ್ಲ ಅಂದ್ರೆ ನಾನು ಇದ್ದೀನಿ, ಪರಮೇಶ್ವರ್ ಇದ್ದಾರೆ, ಜಾರಕಿಹೊಳಿ ಇದ್ದಾರೆ, MB ಪಾಟೀಲ್ ಇದ್ದಾರೆ, ಹಿಂಗೆ ಒಂದು ದೊಡ್ಡ ಲಿಸ್ಟ್ ಇದೆ. ಕುರ್ಚಿ ಅದಲು ಬದಲು ಆಟ ಕಾಂಗ್ರೆಸ್ ಪಾಳೆಯದಲ್ಲಿ ಜೋರಾಗಿದ್ರೂ ಕೂಡ ಇತ್ತ ಕೆಲ ಸಚಿವರು ಕೂಡ ಸಿಎಂ ಬದಲಾವಣೆ ಇಲ್ಲ ಎನ್ನುವ ಮಾತುಗಳನ್ನ ಪುನರುಚ್ಚರಿಸಿದ್ದಾರೆ. 28ವರೆಗೂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಇಲ್ಲ. ಸಿದ್ದರಾಮಯ್ಯ ಆದ್ಮೇಲೆ DK ಶಿವಕುಮಾರ್ ಆಗ್ಬೇಕಂತ ನಾನು ಭಾವಿಸ್ತೀನಿ. ಸದ್ಯಕ್ಕೆ ಮುಖ್ಯಮಂತ್ರಿ ಇದ್ದಾರೆ, ಅವರೇ ಮುಂದುವರಿತೀವಿ ಅಂತ ಬೇರೆ ಹೇಳಿದ್ದಾರೆ. ಮುಂದುವರಿಲಿ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಮಾಡಿ. ಇನ್ನು ದೆಹಲಿಗೆ ತೆರಳಿದ್ದ ಡಿಕೆ ಬಣದ ಶಾಸಕರ 2ನೇ ತಂಡ ಹೈಕಮಾಂಡ್ ನಾಯಕರು ಸಿಗದೆ ಬರಿಗೈನಲ್ಲೇ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಮೊನ್ನೆ ಶರತ್ ಮತ್ತು ನಯನ ಮೋಟಮ್ಮ ವಾಪಸ್ ಆಗಿದ್ರು. ನಿನ್ನೆ ಶಾಸಕ ಬಾಲಕೃಷ್ಣ, ಇಕ್ಬಾಲ್ ಹುಸೇನ್ ಕದಲೂರು ವಾಪಸ್ ಆಗಿದ್ದಾರೆ. ಈ ವೇಳೆ ಮಾತನಾಡಿದ ಇಕ್ಬಾಲ್, ಡಿಕೆ ಸಿಎಂ ಆಗೋದು 200% ಅಂತ ಹೇಳಿದ್ರೆ ಬಾಲಕೃಷ್ಣ ಗೊಂದಲ ನಿವಾರಿಸಿ ಅಂತ ಚರ್ಚಿಸುವುದಕ್ಕೆ ಹೋಗಿದ್ವಿ ಅಂತ ಹೇಳಿದ್ದಾರೆ. ಹೋಗಿದ್ದು ಸಿಹಿ ಸುದ್ದಿನ ಕಹಿ ಸುದ್ದಿನ ಎಲ್ಲ ಸಿಹಿ ಸುದ್ದಿನೇ ಅದು. ಯಾವ ರೀತಿ ಸಿಹಿ ಸುದ್ದಿ ತಮ್ಮ ಪ್ರಕಾರ ಯಾವ ರೀತಿ ಸಿಹಿ ಸುದ್ದಿ ಅಂತ ಹೇಳ್ತೀನಲ್ಲ, ಡಿಕೆಶಿಯವರು ಸಿಎಂ ಆಗ್ತಾರೆ ಸರ್, ಭರವಸೆ ಇದೆ ಸರ್? ಹೇಳ್ತೀನಲ್ಲ, ಆ ಮಾತಕ್ಕೂ ಬದ್ಧವಾಗಿರ್ತೀವಿ ನಾವು. ಹಾಗೆ ಆಗ್ತಾರೆ ಅನ್ನೋ ನಂಬಿಕೆ ನಿಮ್ಮಲ್ಲಿ ಇದೆಯಾ ಸರ್? 200% ಅವ್ರು ಹಾಗೆ ಆಗುತ್ತೆ. 200% ಅವ್ರು ಹಾಗೆ ಆಗುತ್ತೆ. 200% ಅವ್ರು ಹಾಗೆ ಆಗುತ್ತೆ. ಇಲ್ಲ, ದೆಹಲಿ ಭೇಟಿಯ ಉದ್ದೇಶ ಏನು ಅಂತಂದರೆ, ಏನೀಗ ಗೊಂದಲ ಇದೆಯಲ್ಲ, ಇದನ್ನು ನಿವಾರಣೆ ಮಾಡಬೇಕು ಅಂತೇಳಿ ನಾವು ಹೈಕಮಾಂಡ್ ಬಳಿ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಹೋಗಿದ್ದೀವಿ. ಯಾಕಂದರೆ ಇದೇನಾದರೂ ಒಂದು ಅಂತಿಮವಾದಂಥ ತೀರ್ಮಾನ ಆಗಬೇಕು. ಇದು ಯಾರನ್ನ ಮಾಡ್ತಾರೆ, ಯಾರನ್ನ ಇರಿಸ್ತಾರೆ ಅನ್ನೋದು ಮುಖ್ಯ ಅಲ್ಲ. ಕಾಂಗ್ರೆಸ್ ಪಾರ್ಟಿಗೆ ಇದು ಮಾರಕ ಈ ಸನ್ನಿವೇಶ. ಅದಕ್ಕೆ ಹೈಕಮಾಂಡು ಮಧ್ಯಪ್ರವೇಶ ಮಾಡಿ ಇದಕ್ಕೇನಾರು ಒಂದು ಇತಿಶ್ರೀ ಆಡಿ. ಶಾಸಕರು ದೆಹಲಿಗೆ ತೆರಳಿದ ಬಗ್ಗೆ ಡಿಸಿಎಂ ಡಿಕೆ ಪ್ರತಿಕ್ರಿಯಿಸಿ, ಅವರೆಲ್ಲ ಮಂತ್ರಿ ಆಗೋಕೆ ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಕೂಡ ಶಾಸಕರು ದೆಹಲಿಗೆ ಹೋಗಲು ಸ್ವಾತಂತ್ರ್ಯವಿದೆ ಅಂತ ಹೇಳಿದ್ದಾರೆ. ನಾನು ಅವ್ರು ಯಾರಿಗೂ ಫೋನು ಮಾಡಿಲ್ಲ, ನಾನು ಯಾರಿಗೂ ಕರೆದಿಲ್ಲ, ನಾನು ಮಾತಾಡೋದಿಲ್ಲ. ನಾನು ಯಾಕೆ ಹೋದ್ರಿ ಅಂತಲೂ ನಾನು ಕೇಳಕ್ಕೆ ಹೋಗ್ತಾ ಇಲ್ಲ, ನನಗೆ ಅವಶ್ಯಕತೆನೂ ಇಲ್ಲ. ಓಲಿ ಈಗ
MLAಗಳು ಅವರು ಸ್ವಾತಂತ್ರ್ಯ ಇರ್ತದೆ, ಅವ್ರು ಏನು ಅಭಿಪ್ರಾಯ ಕೊಡ್ತಾರೆ ಅದನ್ನು ನೋಡೋಣ ಜನ. ಅಲ್ಟಿಮೇಟ್ಲಿ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಹೈಕಮಾಂಡು ಏನು ಹೇಳ್ತದೆ ಅಂತ ಕೇಳಲಿಕ್ಕೆ ನಾವು. ಇತ್ತ ತುಮಕೂರಿನಲ್ಲಿ ಗುಬ್ಬಿ ಶಾಸಕ SR ಶ್ರೀನಿವಾಸ್ ಮಾತನಾಡಿ, ನಮಗೆ ಸಿದ್ದರಾಮಯ್ಯ ಡಿಕೆ ಇಬ್ಬರು ಒಂದೇ, ಯಾರ ಪರವಾಗಿಯೂ ಗುರುತಿಸಿಕೊಂಡಿಲ್ಲ ಅಂತ ಹೇಳಿದ್ದಾರೆ. ಇಬ್ರು ಒಂದೇ, ಕಾಂಗ್ರೆಸ್ಗೆ ನಾವಿರೋದು, ನಮಗಿಬ್ರು ಒಂದೇ ನೀಟು. ಸಿದ್ದರಾಮಯ್ಯ ಹೆಂಗೋ DKನೂ ಹಂಗೆ, ಇಬ್ಬರು ನಾಯಕತ್ವದಲ್ಲಿ ನಾವು ಹೋಗ್ತಾ ಇದ್ದೀವಿ. ನಾವು ಇಲ್ಲಿ ಅವ್ರ ಪರ ಇವ್ರ ಪರ ಅಂತ ಎಲ್ಲೂ ಯಾವತ್ತೂ ಹೇಳಿಲ್ಲ, ಯಾವತ್ತೂ ಗುರುತಿಸ್ಕೊಂಡಿಲ್ಲ ಸರ್. ಇದೆಲ್ಲದರ ಜೊತೆಗೆ ನಿನ್ನೆ ದೆಹಲಿಗೆ ತೆರಳಿದ್ದ ಮಲ್ಲಿಕಾರ್ಜುನ್ ಖರ್ಗೆ ಇಂದು ಸಂಜೆ ಮತ್ತೆ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಖಾಸಗಿ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಬರುತ್ತಿರುವ ಖರ್ಗೆ ಗುರುವಾರ ಮತ್ತೆ ದೆಹಲಿಗೆ ತೆರಳಲಿದ್ದಾರೆ. ಹೀಗಾಗಿ ಅಂದು ರಾಹುಲ್ ಗಾಂಧಿ, ಸುರ್ಜೇವಾಲಾ, ವೇಣುಗೋಪಾಲ್ ಜೊತೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಕಾಂಗ್ರೆಸ್ನ ಕುರ್ಚಿ ಕಿತ್ತಾಟವನ್ನೇ ಅಸ್ತ್ರವಾಗಿಸಿಕೊಂಡಿರೋ ವಿಪಕ್ಷ ನಾಯಕ ಆರ್ ಅಶೋಕ್ ಎಷ್ಟು ದಿನ ಸಿದ್ದರಾಮಯ್ಯ 5 ವರ್ಷ ನಾನೇ ಸಿಎಂ ಅಂತಿದ್ರು, ಈಗ ಮಾತೆ ಚೇಂಜ್ ಆಗಿದೆ ಅಂತ ಕಾಲೆಳೆದಿದ್ದಾರೆ. ನಾನೇ 5 ವರ್ಷ ಮುಖ್ಯಮಂತ್ರಿ, ನಾನೇ ಎಲ್ಲಾ ಬಡ್ಜೆಟ್ಗಳನ್ನ ಮಣ್ಣೆ ಮಾಡೋದು. DK ಶಿವಕುಮಾರ್ ದಿನ ದೇವರುಗಳು ಸುತ್ತೋದು, ನಾಗಾ ಸಾಧುಗಳನ್ನ ಹಿಡ್ಕೊಂಬರೋದು, ಪೂಜೆ ಪುನಸ್ಕಾರಗಳು. ಮತ್ತೆ ಎಲ್ಲ MLAಗಳು, ಕೆಲವೆಲ್ಲ MLAಗಳೆಲ್ಲ ಆಗ್ಲೇ ಡೆಲ್ಲಿ ಸೇರ್ಬಿಟ್ಟವು. ಇಷ್ಟು ದಿನ ನಾನೇ ಬಡ್ಜೆಟ್ ನಾನೇ ಸಿಎಂ ಅಂದವರು 2 ದಿನದಿಂದ ಉಲ್ಟಾ ಹೊಡಿತಾ ಇದೆ. ರಾಜ್ಯದ ಹಲವೆಡೆ DCM DK ಶಿವಕುಮಾರ್ ಬೆಂಬಲಿಗರು ದೇವರ ಮೊರೆ ಹೋಗಿದ್ರು. ವಿಶೇಷ ಪೂಜೆ ಮೂಲಕ ಕುರ್ಚಿ ಕಾಳಗಕ್ಕೆ ಪ್ರಾರ್ಥನೆಯ ಟಚ್ ಕೂಡ ಕೊಟ್ಟಿದ್ದಾರೆ. ಈ ಬೆಳವಣಿಗೆ ನಿನ್ನೆಯೂ ಮುಂದುವರೆದಿತ್ತು. ನಂಜನಗೂಡು ತಾಲೂಕಿನ ವರುಣ ಕ್ಷೇತ್ರದ ಮರಡಿಹುಂಡಿ ಗ್ರಾಮಸ್ಥರು ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಆಗ್ಲಿ ಅಂತ ಕೇರಳದ ಶಬರಿಮಲೆಯಲ್ಲಿ ಪೂಜೆ ಸಲ್ಲಿಸಿದ್ದಾರೆ. ಸಿದ್ದರಾಮಯ್ಯನವರು ಅಹಿಂದ ನಾಯಕ, ಭ್ರಷ್ಟಾಚಾರ ನಾಯಕರು, ಅವ್ರನ್ನ ಯಾವುದೇ ಕಾರಣಕ್ಕೂ ಇಳಿಸಬಾರ್ದು. ಇದೆಲ್ಲದರ ನಡುವೆ ದಲಿತ ಸಿಎಂ ಕೂಗು ಮತ್ತಷ್ಟು ಜೋರಾಗಿದೆ. ತುಮಕೂರಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸಿಎಂ ಪಟ್ಟ ಕಟ್ಟುವಂತೆ ಪ್ರತಿಭಟನೆ ನಡೆಸಲಾಗಿದೆ. ದಲಿತ ಸಂಘಟನೆ ಕಾರ್ಯಕರ್ತರು ಬದಲಾವಣೆ ಆದ್ರೆ ಪರಂನ ಸಿಎಂ ಮಾಡಿ ಅಂತ ಆಗ್ರಹಿಸಿದ್ರು. ನೊಂದಂತ ದಲಿತ ಜನಾಂಗದ ನಾಯಕರು ಇದುವರೆಗೂ ಸ್ವಾತಂತ್ರ್ಯ ಬಂದಂಗೆ ಯಾರು ಮುಖ್ಯಮಂತ್ರಿ ಆಗಿಲ್ಲ. ಆದ ಕಾರಣದಿಂದ ಇವತ್ತು ಎಲ್ಲ ಅರ್ಹತೆ ಇರುವಂತ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಯಾಕೆ ಮುಖ್ಯಮಂತ್ರಿ ಆಗಬಾರ್ದು? ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH.